ಸಿನಿಮಾ ವಿಚಾರಕ್ಕೆ ಬಂತು ಅಂತಂದ್ರೆ ಈಗ ಆಲ್ರೆಡಿ ಒಂದು ಮಾತುಕತೆ ಅಂತ ಇದೆ, ಯಾವ ರೀತಿಯ ಸಿನಿಮಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಅಂದ್ರೆ ಪ್ಯೂರ್ಲಿ ಕಮರ್ಷಿಯಲ್ ತರ ದೊಡ್ಡವ್ರು ಮಾಡೋ ತರ ಎಲ್ಲ ಈಗ ನನ್ನ ಕೈಯಿಂದ ಆಗಲ್ಲ. ಒಂದು ಕಂಟೆಂಟ್ ಓರಿಯೆಂಟೆಡ್. ನಾನು ಈಗ ಬರ್ತಾ ಇರೋದು ನಮಗೆ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಬಂತು, ಬ್ಲಾಕ್ ಬಸ್ಟರ್ ಸಾಂಗ್, 4 ಸಾಂಗು 4 ಫೈಟ್ ಇರುತ್ತೆ, ಆ ಥರದ್ದೆಲ್ಲ. ಈಗ ನನ್ನನ್ನು ನಾನು ನೋಡ್ಕೋಬೇಕಾಗತ್ತೆ. ನನ್ನ ಮೇಲೆ ದುಡ್ಡು ಹಾಕಿದವ್ರಿಗೂ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು ನಾನು ಗೇಜ್ ಮಾಡಬೇಕಾಗತ್ತೆ. ನಾನು ಅದನ್ನೇ ಬಿಸ್ನೆಸ್ ವೈಸು ನಾನು ನೋಡಿ ಮಾತಾಡ್ಬೇಕಾದ್ರೆ, ಸರಿ ಇದೆಲ್ಲ ತುಂಬ ದೊಡ್ಡವ್ರು ಮಾಡಿದಾಗ ಚೆನ್ನಾಗಿ ಅನ್ಸುತ್ತೆ, ನಾನು ಮಾಡಿದ್ರೆ ಜನ ಒಪ್ಪಲ್ಲ. ಬಿಕಾಸ್ ನಾವೇ ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು ನೋಡಿದಾಗ ಯಾರು ಇವನು ಹೊಸಬ ಬಂದ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂದಾಗ ಒಪ್ಪಲ್ಲ. ಒಂದಷ್ಟು ಕಂಟೆಂಟ್ ಮುಖಾಂತರ ಹೋಗೋಣ ಅಂತ ಒಂದಷ್ಟು ವಿಚಾರಗಳು, ಮತ್ತು ಇನ್ನೊಂದಷ್ಟು ಡೈರೆಕ್ಟರ್ಗಳು ಇಲ್ಲ ಇದ್ರ ಮುಖಾಂತರ ಹೋಗೋಣ, ಇದು ನಿಮ್ಗೆ ಸೆಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಒಂದಷ್ಟು ವಿಚಾರಗಳು ನಡೀತಾ ಇದೆ. 2-3 ಸಿನಿಮಾ ಡಿಸ್ಕಷನ್ ಅಂತೂ ನಡೀತಾ ಇದೆ. ಬಿಕಾಸ್ ಇದೊಂದು ಈ ಮೇ ಮುಗಿಲಿ, ಏಪ್ರಿಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ವಿ ಕ್ಯಾನ್ ಕಮ್ ಓವರ್ ಡಿಸೆಂಬರ್ ಇಲ್ಲ ನವೆಂಬರ್ ಅಷ್ಟೊಳಗೆ ಬಂದ್ಬಿಡ್ಬೋದು. ಬಿಕಾಸ್ ಅವಾಗ ಒಂದು ರಜಾ ಇರುತ್ತೆ, ದಸರಾ ಆ ಥರದ್ದೊಂದು ರಜಾ ಇರುತ್ತೆ, ಅವಾಗ ಬರ್ಬೋದು ಅಂತ ಒಂದು ಪ್ಲಾನಿಂಗ್ ಇದೆ. ಮೇಜರ್ಲಿ ಕಂಟೆಂಟಿಗೆ ಫೋಕಸ್ ಮಾಡಿ ಈಗ ಸಿನಿಮಾಗಳು ಪ್ಲಾನ್ ಮಾಡ್ತಾರೆ ನಾವೀಗ. ಮಾತಾಡ್ತಾ ಒಂದು ಹಿಂಟ್ ಅನ್ನ ಕೊಟ್ರೆ 6 ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ 6 ಪ್ಯಾಕ್. ಈಗಾಗಲೇ ನಿಮ್ಮ ಒಂದು ಬಾಡಿ ಕದರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲದಲ್ಲೇನೆ ಒಂದು ಹಲ್ಚಲ್ ಎಬ್ಸಿತ್ತು. ಬಿಕಾಸ್ ಯಾಕಂತಂದ್ರೆ ನಿಮ್ಮ ಬಾಡಿಯನ್ನ ನೋಡಿರುವಂತಹ ಪ್ರತಿಯೊಬ್ಬ ಹುಡುಗರಿಗೂ ನಾನ್ ಮಾಡಿದ್ರೆ ಈ ತರ ಮಾಡ್ಬೇಕು ಗುರು ಅಂತ ಹೇಳ್ಬಿಟ್ಟಿತ್ತು. ಸೊ ಒಂದಷ್ಟು ಜನ ಸ್ಫೂರ್ತಿ ತಗೊಂಡ್ರೆ ಹುಡುಗಿರೆಲ್ಲ ಫಿದಾ ಆಗ್ಬಿಟ್ಟಿರ್ತಾರೆ. ಸೊ ಸಿನಿಮಾಗ ಸೀರಿಯಲ್ಗ 6 ಪ್ಯಾಕ್ ಅಂತ ಇಲ್ಲ, ಅಂದ್ರೆ ಸಿನಿಮಾ ಏನ್ ಡಿಮ್ಯಾಂಡ್ ಮಾಡಿಲ್ಲ, ಇನ್ ಸೀರಿಯಲ್ ಏನ್ ಡಿಮ್ಯಾಂಡ್ ಮಾಡಿಲ್ಲ. ಅಂಡ್ ನನ್ಗದು ಯಾವಾಗ್ಲೂ ಒಂದ್ ಸ್ವಲ್ಪ, ನಾನು ಆ ಬಾಡಿ ಮಾಡಿದಾಗ 2.5 ವರ್ಷ ಅದೇ ತರ ಮೇಂಟೈನ್ ಮಾಡಿದ್ದೆ. ಇನ್ನ ಸೀರಿಯಲ್ ಸಿನಿಮಾಗಳು ಅಂತ ಬಂದಾಗ ನೀವು ಆ ತರ ರೆಡಿಯಾಗಿ ನಿಂತ್ಕೊಂಡ್ರಿ ಅಂತಂದ್ರೆ, ಒಂದು ಮಾರಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂತೀನಿ. ಇನ್ನೊಂದೇನು ಅಂತಂದ್ರೆ ನನ್ನನ್ನು ನೋಡಿ ಇದನ್ನ ಮಾಡ್ತಾರೋರ್ಗೆ ಒಂದಷ್ಟು ಇನ್ಸ್ಪಿರೇಷನ್ ಅಂತ ಆಗುತ್ತೆ. ಅಂಡ್ ಮಾರಲಿ ನಾನು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತೀನಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಇದೇನಪ್ಪ, ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ ನಾನೇ ಬೇಡ, ಜಿಮ್ ಬೇಡ ಅಂತ ಒಂದು 2 ತಿಂಗಳು 3 ತಿಂಗಳು ನಾನೇ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೂ ವರ್ಕೌಟ್ ಮಾಡ್ತಾ ಇದ್ದೆ, ಅಲ್ಲಿಂದ ಆಚೆ ಇರ್ಬೇಕಾದ್ರು ತುಂಬಾ ಡಯಟ್ ಮಾಡ್ಬಿಟ್ಟಿದ್ದೆ. ಚೆನ್ನಾಗಿ ತಿನ್ನೋಣ, ತುಂಬಾ ದಿನ ಆಗೋಗಿತ್ತು ತಿಂದು, ಒಳಗೂ ಏನೂ ಸಿಕ್ಕಿರ್ಲಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂದಿದ್ದೆ. ಸ್ನ್ಯಾಕ್ಸ್ ವೀಕ್ಸ್ ಅಂತೆ ಏನೇ ಕೊಟ್ಟರು ಓವರ್ ಆಗಿ ತಿಂತಾ ಇದ್ದೆ. ಈಗ ಅದೊಂದಕ್ಕೆ ಕಟ್ ಡೌನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಐ ಸ್ಟಾರ್ಟೆಡ್. ಅಂದ್ರೆ ನಾಳೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗ್ ಅಂತ. ಅಂಡ್ ತೀರಾ ಏನು ಓವರ್ ವೇಟ್ ಆಗೋದಾಗ್ಲಿ, ನನ್ಗೆ ಪ್ರತಿ ಸತಿನೂ ಈ ತರ ಆದಾಗ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಸೊ ತೀರಾ ಓವರ್ ವೇಟ್ ಆಗ್ಬಿಟ್ನಾ, ಇಲ್ಲ ಏನೋ ಜಂಕ್ಸ್ ಜಾಸ್ತಿ ಆಯ್ತಲ್ಲ, ಡ್ರಿಂಕ್ಸ್ ಜಾಸ್ತಿ ಆಯ್ತಾ, ಈ ಥರದ್ದೆಲ್ಲ ಒಂದಷ್ಟು ಇರೋದು. ಈ ಸತಿ ಅನ್ಫಾರ್ಚುನೇಟ್ಲಿ ಅದು ಯಾವುದೂ ಇಲ್ಲ, ಚೆನ್ನಾಗಿ ತಿಂದಿರೋದು ಅಷ್ಟೇನೆ. ಸೊ ನಮ್ಮ ಮೊನ್ನೆ ಕೋಚ್ ಹೇಳಿದಾಗ್ಲೂ ಅದನ್ನೇ ಹೇಳಿದ್ರು, ಇಲ್ಲ ಆರಾಮಾಗಿ ಮಾಡ್ಬೋದು ಬಾ ಅಂತ. ಸೊ ಮತ್ತೆ ಸೇಮ್ ಕೋಚ್, ಸೇಮ್ ಜಿಮ್, ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.